ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ. ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ. ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ. ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ. ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ. ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ. ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ. ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ.
ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ, ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ರಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ. ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ, ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ರಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ. ಓಕೆ, ಇದೀಗ ಇದರ ಬಗ್ಗೆ ಮಾತಾಡೋದಕ್ಕೆ ಲೋಕೇಶ್ವರ್ ಅವರಿದ್ದಾರೆ, ಖೋಖೋ ಅಸೋಸಿಯೇಷನ್ ಅಧ್ಯಕ್ಷರು ಆ್ಯಂಡ್ ಗೌತಮ್ ಕ್ರೀಡಾಪಟು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲೋಕೇಶ್ವರ್ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಹವಾ ಇತ್ತು ಅವ್ರದ್ದು ಆ ಟೈಮಲ್ಲಿ. ಭಾಳ ಖಡಕ್ ಪೊಲೀಸ್ ಅಧಿಕಾರಿ. ಈಗ ಖೋಖೋ ಅಧ್ಯಕ್ಷರಾಗಿದ್ದಾರೆ. ಎಸ್, ಲೋಕೇಶ್ವರ್ ಅವರೇ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ನಾನು. ಈಗ ಬೇರೆ ಎಲ್ಲ ಕಡೆ ಈ ಥರ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಮತ್ತೊಂದು ಹೇಳಿದೆ ಇವತ್ತು ಮಾತಾಡ್ತಿರ್ಬೇಕಾದ್ರೆ, ಕ್ರೀಡೆ ಎಷ್ಟು ಪವರ್ಫುಲ್ ಅಂತಂದರೆ, ಈಗ ನಿಮಗೆ ಒಂದು ಉದ್ಯೋಗ, ಡಿಗ್ರಿ ಆದವರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಅನ್ನೋದನ್ನು ಕೂಡ ನೀವು ಕ್ರೀಡೆ ಒಂದು ಆ ಉದ್ಯೋಗ ಕೊಡಿಸೋ ಜವಾಬ್ದಾರಿಯಿಂದ ನಿಮಗೆ ತಪ್ಪಿಸತ್ತೆ ಅಂತ, ಸರ್ಕಾರಕ್ಕೆ ಹೊರೆ ದೂರ ಮಾಡುತ್ತೆ. ಒಳ್ಳೆ ಸ್ಪೋರ್ಟ್ಸ್ಮನ್ಗಳಾದರೆ ಅವರಿಗೆ ಬರುವಂಥ ಸವಲತ್ತುಗಳಲ್ಲೇ ಆಗತ್ತೆ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಗೌರ್ಮೆಂಟ್ ಅದು ನಿಜವಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಬಟ್ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಒಂದು ಸಪೋರ್ಟ್ ಇಲ್ಲ, ವರ್ಲ್ಡ್ ಕಪ್ಪಲ್ಲಿ ಗೆದ್ದು ಬಂದಿರ್ತಾರೆ, 5 ಲಕ್ಷ ಆಯಿತು ಉಳಿದವರು. ಈಗಲೂ ಕೂಡ ಅದೇ ಮೈಂಡ್ ಸೆಟ್ರಲ್ಲಿ ಇದೆಯಾ ನಾವು? ಲೋಕೇಶ್ವರ್ ಅವರೇ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಶಾಲೆಗಳಲ್ಲಿ ಇತ್ತಲ್ವ, ಓದೋಕ್ಕೆ ಬಂದಿಲ್ಲ ಅಂತಂದರೆ ಆತ ಸ್ಪೋರ್ಟ್ಸಲ್ಲಿ ಹುಷಾರಿದ್ರು ಕೂಡ ಆತ ದಡ್ಡ ಅಂತೇಳಿ.